ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳೋಕ್ಕೆ ಇಷ್ಟೊಂದಾಗಿದ್ದೇನೆ. ಯಾವುದು ಅಂದರೆ ಮಹಿಮೆ ಉಳ್ಳ ಸಿಂಹಾಸನ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಮಹಿಮೆ ಉಳ್ಳ ಸಿಂಹಾಸನ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಮೊದಲನೇ ಸಾಮ್ಯುಯೇಲ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರವನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೋಳಿರಿಸಿ ಅವನಿಗೆ ಮಹಿಮಾ ಸಮನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆತನು ದೀನನನ್ನು, ಹೌದು ಪ್ರೀತಿಯ ಮಕ್ಕಳೇ, ನಾವು ದೀನರಾಗಿ ದೇವರ ಒಂದು ಸಿಂಹಾಸನಲ್ಲಿ ಇಡುತ್ತಾರೆ ಎಂಬುದಾಗಿ ನೋಡ್ತೇವೆ. ಹಣ್ಣಳ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಹಣ್ಣಳಿಗೆ ದೇವರು ಒಂದು ಗಂಡು ಮಗುವನ್ನು ಕೊಟ್ಟಿದ್ದರಿಂದ ನೋಡಿ, ದೇವರನ್ನು ಕೊಂಡಾಡಿ ಆರಾಧಿಸಿ ಹೇಳಿದ ಮಾತುಗಳೆಲ್ಲವೂ ಚಿಕ್ಕ ಬಾಲಕನಾದ ಸಾಮ್ಯುಯೇಲನನ್ನು ದೇವಳಕ್ಕೆ ಕರೆ ತಂದದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಅವಳು ಜೀವಿತ ಕಣ್ಣೀರಲ್ಲಿತ್ತು. ಅಯ್ಯೋ ದೇವರೇ, ನನಗೆ ಈ ತರ ಸ್ಥಿತಿಯಲ್ಲಿದ್ದಾರೆ, ಎಲ್ಲರೂ ನನಗೆ ಮಗು ಇಲ್ಲ, ಮಕ್ಕಳಿಲ್ಲ ಎಂಬುದಾಗಿ ದುಃಖದಲ್ಲಿದ್ದಾರೆ ಹೇಳ್ತಾರೆ. ಆದರೆ ದೇವರೇ, ನಾನು ಚಿಕ್ಕ ಮಗುನೇ ನಿನಗೆ ದೇವಾಲಯದಲ್ಲಿ ಕೊಡ್ತೀನಿ ಎಂಬುದಾಗಿ ಆರಾಧಿಸಂತ ಸಂತೋಷದಿಂದ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈಗ ನಮಗೆ ದೇವರು ಏನಾದರೂ ಕೊಟ್ಟರೆ ನಾವು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಆದರೆ ಹಣ್ಣಳ ಜೀವಿತ ದೇವರಲ್ಲಿ ಒಂದು ಆ ಸಂತೋಷ, ದೇವ್ರು ನನಗೆ ಒಳ್ಳೆ ಮಗ ಕೊಟ್ಟಿದ್ದಾನೆ, ನಾನು ತಿರುಗಿ ದೇವರ ಆಳೆಗೆ ಕೊಡಬೇಕು ಎಂಬುದೇ ಅವ್ರು ಹೇಳ್ತಾ ಇದ್ರು. ಅದೇ ತರ ಪ್ರೀತಿಯ ಮಕ್ಕಳೇ ನೋಡಿ, ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ನಮ್ಮನ್ನು ಏಳಿಸ್ತಾನೆ, ನಮ್ಮ ಕಣ್ಣೀರೆಲ್ಲ ಒರೆಸ್ತಾರೆ. ಹಣ್ಣಲ ಕಣ್ಣೀರೆಲ್ಲ ಒರೆಸಿ ಸಂತೋಷವಾಗಿ ಮಾಡ್ಪಟ್ಟಿದ್ದರು. ಅದೇ ತರ ರೋಮಾಪುರದ ಪತ್ರಿಕೆ 9:23 ವಚನ ಹೇಳ್ತದೆ, ಏನಂದ್ರೆ ಪ್ರಭುವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಪಾತ್ರೆಗಳಲ್ಲಿ, ಅಂದರೆ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾ ಅತಿಶಯವನ್ನು ತೋರ್ಪಡಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಪೌಲ ಹೇಳ್ತಿದ್ದಾರೆ, ಮಹಿಮಾ ಪಾತ್ರರಾಗಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ವಾಸಿಸುವ ದೇವಾದಿ ದೇವನು ಈ ಮಣ್ಣಿನ ಪಾತ್ರೆಯಲ್ಲಿ ತನ್ನ ಮಹಿಮಾ ಆತ್ಮವನ್ನು ನಮ್ಮನ್ನು ನಡೆಸ್ತಾರೆ. ಅದೇ ತರ ಹೇಳ್ತದೆ, ಆತ್ಮವನ್ನು ಇರಿಸು ಸಿದ್ಧನಾದನು. ಮೊದಲನೇ ಪೇತ್ರ 4:14 ವಚನ ಹೇಳ್ತದೆ, ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. 2ನೇ ಕೊರಿಂಥ ಪೌಲನು ಬರೆದ 2ನೇ ಕೊರಿಂಥ 4:4ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಮಣ್ಣು ಯಾವ ರೀತಿಯಲ್ಲಿ ಇದ್ದೋ ಅದೇ ತರ ಮಹಿಮೆಯಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಹೇಳ್ಬೋದು, ಅಯ್ಯೋ ಇವ್ರು ಈ ತರ ಇದ್ದಾರೆ, ಇವ್ರು ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ. ಆದರೆ ದೇವರು ನಮಗೆ ಸಹಾಯ ಮಾಡುವಂಥ ದೇವರು. ಆತನ ಮಹಿಮಾ ಸಿಂಹಾಸನದಲ್ಲಿ ನಮ್ಮನ್ನು ನಡೆಸ್ತಾರೆ. ನಾವು ದುಃಖದಲ್ಲಿ ಇರ್ಬೋದು, ಅಯ್ಯೋ ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ನನ್ನ ಕಣ್ಣೀರು ಯಾರು ಒರೆಸ್ತಾ ಇಲ್ಲ ಎಂಬುದಕ್ಕೆ ಇರ್ಬೋದು. ಆದರೆ ಪ್ರೀತಿಯ ಮಕ್ಕಳೇ, ಇಂದು ದೇವರು ನಮಗೆ ಮಹಿಮಾ ಉಳ್ಳವರಾಗಿದ್ದಾರೆ, ನಮಗೆ ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ಹಣ್ಣಲ ಜೀವಿತ ಪ್ರಾರ್ಥನೆ ಯಾವ ರೀತಿಯಲ್ಲಿ ಕೇಳಿದ್ರು, ಇಂದು ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವಂಥ ದೇವರು. ಅಯ್ಯೋ ನನ್ನ ಮಗಳು ಯಾವುದೋ ಕೊರತೆಯಿದ್ದಾಳೆ, ಅವಳಿಗೆ ಮಹಿಮಾ ಇಂದಿಂದ ನಡೆಸಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತ ದೇವರು. ಅಬ್ರಾಮನ ಜೀವಿತ ನೋಡೋದಾದ್ರೆ, ಅಬ್ರಾಮನು ತನ್ನನ್ನು ದೇವರ ಮುಂದೆ ಕಸವೆಂದು, ಧೂಳೆಂದು, ಬೂದಿ ಎಂದು, ಮಣ್ಣು ಎಂದು ಹೇಳಿದ್ರು. ಆದಿಕಾಂಡ 18:27 ವಚನ ನೋಡ್ತೇವೆ ಪ್ರೀತಿಯ ಮಕ್ಕಳೇ. ಅದೇ ತರ ದೇವರು ನಮ್ಮನ್ನು ಯಾವಾಗಲೂ ಎಲ್ಲರಿಗಿಂತಲೂ ಮಗನಾದ ಯೇಸು ಕ್ರಿಸ್ತನು ಇನ್ನೂ ಹೆಚ್ಚಾಗಿ ತನ್ನನ್ನು ತಗ್ಗಿಸಿಕೊಡುತ್ತಾನೆ ಎಂಬುದಾಗಿ ನೋಡ್ತೇವೆ. ಅದೇ ತಗ್ಗಿಸಿ ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮನಾಗಿರೋದೆಂಬುದು ಅಮೂಲ್ಯ ಪದವಿಯನ್ನು ಬಿಡಲಿಲ್ಲ ಎಂದು ಎನಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆಮೇನ್, ಹಲ್ಲೆಲೂಯಾ. ಫಿಲಿಪ್ಪಿ ಪೌಲದ್ದು 2ನೇ ಅಧ್ಯಾಯ 6-8 ವಚನ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ನಮಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮಗಳು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು, ಮಹಿಮೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಮೊಟ್ಟ ಮೊದಲಾಗಿ ನೋಡಿದ್ರೆ ಪ್ರೀತಿಯ ಮಕ್ಕಳೇ, ದೇವರ ಪ್ರಸನ್ನತೆಯನ್ನು ಕೊಂಡಾಡುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಪ್ರಸನ್ನತೆ ಯಾವ ರೀತಿಯಲ್ಲಿ ನಾವು ಕೊಂಡಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಜೀವನ ಕಾಲ ಕಳಿತೀವಿ, ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಯಾವಾಗಲೂ
ಪ್ರಸನ್ನವಾಗಿರಬೇಕು. ಒಬ್ಬ ಅರಸನ ಸುತ್ತಲೂ ಕಾವಲುಗಾರರು ಹೇಗೆ ಸುತ್ತರಿಸುತ್ತಾರೋ ಹಾಗೆ ನಮ್ಮವರಿಗೆ ಪ್ರಸನ್ನವಾಗಿ ಸುತ್ತಲೂ ಇರುತ್ತದೆ ಎಂಬುದಾಗಿ ಅದೇ ಲೂಕನ ದಾವೀದನ ಬರೆದ ಕೀರ್ತನೆ 71:12 ಹೇಳ್ತದೆ. ಏನಂದ್ರೆ ನೋಡಿ, ಆ ಮಕ್ಕಳೊಂದಿಗೆ ಹಾಕಿ ಕೂಡಿಸಲಿ, ಆ ಗುಡಿಸಲಿನ ಒಂದು ಮೂಲೆಯಲ್ಲಿ ನನ್ನ ದೇವರೇ ಬೇಗ ಸಹಾಯ ಮಾಡು ಎಂದು ಬರೆದ ಹಗಲಲ್ಲಿ ನೇತು ಹಾಕಿದರು. ಆ ವಾಕ್ಯದ ಪಕ್ಕದಲ್ಲಿ ನಾವು ಮೊಳಕಾಲೂರಿ ಪ್ರಾರ್ಥಿಸ್ತೇವೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿ ನಮ್ಮ ಕಡೆ ಅಲ್ಲಿ ಹೇಳ್ತಾರೆ, ಒಬ್ಬ ಬಡ ಸಹೋದರಿ ಯೇಸುವನ್ನು ನೋಡಿ, ದೇವರೇ ನನಗೆ ಸಹಾಯ ಮಾಡು, ನೀನ ಕೃಪೆಯಲ್ಲಿ ನಡೆಸಿ ಎಂಬುದಾಗಿ ದಾವೀದನು ಹೇಳ್ತಾರೆ. ಪ್ರೀತಿ ನಮ್ಮ ಕಡೆ ಅದೇ ತರ ಯೋಹಾನ ಬರೆದ ಸುವಾರ್ತೆ 8:29 ಹೇಳ್ತದೆ, ಯೇಸು ಕ್ರಿಸ್ತನ ಹಿಡಿದು ನನ್ನನ್ನು ಕಳುಹಿಸಿ ಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ಆಮೀನ್, ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರ್ತಾರೆ. ಪ್ರೀತಿ ಮಕ್ಕಳೇ, ಆತ ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಅಂದನು. ಭಕ್ತನಾದ ಮೋಶೆನು ಕೂಡ ಹೇಳ್ತಾರೆ, ದೇವ್ರು ನಮ್ಮ ಸಂಗಡ ಇದ್ದಾನೆ, ದೇವ್ರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಎಂಬುದಾಗಿ. ಎರಡನೇದಾಗಿ ನೋಡಿದಾದ ಪ್ರೀತಿ ಮಕ್ಕಳೇ, ಆಳಿಕೆಯನ್ನು ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ನಾವು ಏನು ಆಳ್ವಿಕೆ ಮಾಡಿದ್ರು ಕೂಡ ದೇವ್ರು ನಮ್ಮನ್ನು ಸಹಾಯ ಮಾಡ್ತಾನೆ. ಅದನ್ನ ನೋಡಿದ್ರೆ ದೇವರು ಮನುಷ್ಯನನ್ನು ಸೃಷ್ಟಿಸಿದ ತಕ್ಷಣವೇ 3 ಕಾರ್ಯಗಳು ಮಾಡ್ತಾರೆ. ಏನಂದ್ರೆ, ಮೊದಲನೇದು ಭೂಮಿಯಲ್ಲಿ ನಡೆದಾಡುವ ಎಲ್ಲ ಮೃಗ ಜೀವಿಗಳ ಮೇಲೆಯೂ, ಸಮುದ್ರದ ವಾಸಿಸುವ ಎಲ್ಲ ಜಲಜಾತ್ರೆ, ಆಕಾಶ, ಭೂಮಿ ಎಲ್ಲವನ್ನು ಉಂಟು ಮಾಡಿದ್ರು. ದೇವರು ಮನುಷ್ಯನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಉಂಟು ಮಾಡಿದ್ರೆ ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 28 ನೋಡ್ತೀವಿ. ಪ್ರೀತಿ ನಮ್ಮ ಕಡೆ ಅದೇ ತರ ನೋಡಿದ ಆದ್ರೆ ಆಳ್ವಿಕೆ ಮಾಡ್ರಿ ಎಂಬುದೇ ಪ್ರತಿಯೊಬ್ಬ ದೇವರ ಮಕ್ಕಳು ಮೊದಲು ತನ್ನನ್ನು ಗೋಡೆ ಬಿದ್ದ ಹಾಳೋರಿಗೆ ಸಮ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 28ನೇ ನೋಡ್ತೀವಿ. ಪೌಲನು ಹೇಳ್ತಾರೆ, ಅಯೋಗ್ಯ ಎನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳು, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧಗಳು, ಅವು ದೇವರ ಎಣಿಕೆಯ ಬಲವಾಗಿದ್ದು ಕೋಟೆಯಲ್ಲಿ ಕೆಡವಿ ಹಾಕುವಂತವುಗಳಾಗಿವೆ. ಆಮೇಲೆ ಹಲ್ಲೆಲೂಯಾ. ಪೌಲ್ 2ನೇ ಕೊರಿಂಥಿಯರಲ್ಲಿ ಇರುತ್ತದೆ, ಈ ರೀತಿಯ ರಾಜ್ಯರ ಅಭಿಷೇಕದಿಂದ ನಿಮ್ಮ ಚಿಂತೆಗಳನ್ನೆಲ್ಲ ದೇವ್ರ ಮೇಲೆ ಹಾಕ್ಬೇಕು. ಅಯ್ಯೋ ದೇವ್ರೆ, ನನಗೆ ಸಮಸ್ಯೆ ಇದೆ, ನಾನು ಹೇಗಪ್ಪ ಜೀವಿಸಲಿ ಅಂತ ಕಳಿಬೀಳಿರ್ಬೋದು. ಆದರೆ ಇವೆಲ್ಲ ದೇವ್ರಿಗೆ ನಾವು ಅರ್ಪಿಸುವಾಗ ದೇವ್ರು ನಮಗೆ ಜಯ ಕೊಡ್ತಾರೆ. ಅಯ್ಯೋ ನನಗೆ ಇವ್ರಿಗೆ ಸರಿ ನೋಡ್ತಾ ಇಲ್ಲ, ಅಯ್ಯೋ ಇವ್ರು ನನ್ನ ಪ್ರೀತಿಸ್ತಾ ಇಲ್ಲ, ಆದರೆ ದೇವರು ಆತನ ಮಹಿಮಾ ಇದರಿಂದ ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ತರ FS ಪೌಲನು ಹೇಳ್ತಾರೆ ನೋಡಿ, ಯೋಚನೆ ಎಲ್ಲ ದೇವರಿಗೆ ಅಧೀನವಾಗಿವೆ. ಅದಕ್ಕಾಗಿ ದೇವರು ನಿಮಗೆ 7 ವಿಧವಾದ ಆಯುಧಗಳು ಕೊಟ್ಟಿದ್ದಾನೆ. ಆ ಆಯುಧಗಳು ಉಪಯೋಗಿಸಿ ಹೋರಾಡಾದರೆ ಜಯಶಾಲಿ ಆಗಿರ್ತೀವಿ. ಆತ್ಮನ ವರಗಳಿಂದ ಎಲ್ಲವನ್ನು ಕೊಡುತ್ತಾನೆ ದೇವ್ರು. ನನ್ನ ಮಗಳಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡುವಂಥ ದೇವರು. ನಂಬಿಕೆ ವರ, ಪ್ರತಿಯೊಂದೊಂದು ವರನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಪ್ರೀತಿದ ಮಕ್ಕಳೇ, ನಾವು ಆತನನ್ನು ಹುಡುಕಬೇಕು. ದೇವರೇ, ನೀನು ಹೇಳಿದಲ್ಲಪ್ಪ, ಸಿಂಹಾಸನದಲ್ಲಿ ನಮ್ಮನ್ನು ನಡೆಸುವಂಥ ದೇವರು, ಧೂಳಿನಿಂದ ಎಬ್ಬಿಸುವಂಥ ದೇವರು, ನಮಗೇನು ಬೇಕು ಅದನ್ನೆಲ್ಲ ಕೊಡುವಂಥ ದೇವರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ನಾವು ಚಿಂತೆ ಮಾಡದೆ, ಭಯಪಡದೆ ದೇವರಲ್ಲಿ ನಾವು ನಂಬಿಕೆಯಿಂದ ಇರಬೇಕು. ದೇವ್ರು ನಮ್ಮನ್ನು ನಡೆಸ್ತಾರೆ. ದೇವ್ರು ಎಲ್ಲರೂ ಜನರ ಕೈ ಬಿಡ್ಬೋದು, ಸ್ನೇಹಿತರ ಕೈ ಬಿಡ್ಬೋದು, ಆದರೆ ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರ್ತೀನಿ. ಯೇಸು ಸ್ವಾಮಿ ನಮ್ಮ ಸಂಗಡ ಇರ್ತಾರೆ. ನನ್ನ ಮಗಳು ಯಾವುದೋ ತೊಂದರೆಯಲ್ಲಿದ್ದಾಳೆ, ಅವ್ರಿಗೆ ಬಿಡುಗಡೆ ಕೊಡಬೇಕು, ಅವಳಿಗೆ ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿದ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವರು ನಮ್ಮ ಸಂಗಡ ಇದ್ದಾರೆ, ನಮಗೆ ಮಹಿಮಾದಿಂದ ನಡೆಸ್ತಾರೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷ ಹೊಡೆದಾಗಿದ್ದೇನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿ ದೇವರೇ, ಕಳೆದ ವಾರೆಲ್ಲ ಅದ್ಭುತ ಕಾಪಾಡಿಕೊಂಡು ಪ್ರೀತಿಗಳು ದೇವ್ರೆ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯನ ಓದುವಾಗ ದೇವ್ರೆ, ನಿನ್ನ ವಾಕ್ಯನ ಅಪ್ಪ ನೀವು ಮಾತಾಡುವಂಥ ದೇವರು, ಅಪ್ಪ ನಿನ್ನ ಮಹಿಮಾ ಸಿಂಹಾಸನದಿಂದ ನಮ್ಮನ್ನು ಎತ್ತಿಸಿ ನಡೆಸುವಂಥ ದೇವರಾಗಿರಪ್ಪ, ನಿಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಆಶೀರ್ವಿಸು, ಅವ್ರು ನಿನ್ನ ಎಲ್ಲ ಚಿಂತೆ ಭಾರ ತೆಗೆದಕ್ಕೆ ನಿಮ್ಮ ಕೃಪೆ ಮಾರ್ಗದಲ್ಲಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿದಲ್ಲೇ ಪ್ರತಿಯೊಬ್ಬರನ್ನು ಆಶೀರ್ವಿಸು ಅಪ್ಪ. ಪ್ರತಿಯೊಬ್ಬರು ನಿಮ್ಮಲ್ಲಿ ಮಹಿಮೆಯಿಂದ ಜೀವಿಸುವಂತೆ ನಿನ್ನ ಪ್ರಸನ್ನತೆ ಆವರಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ, ಜೀವಳ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.